ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ ಟು ಫೋರ್. ಫ್ರೀ ರೇಂಜ್ ಸಾಕೋರು ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲೊಂದು ವಿಡಿಯೋ ಮಾಡಿದ್ದೀನಿ. ಬಟ್ ಅದು ಇವತ್ತು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಬನ್ನಿ. ಹಂಗೇನೆ ಮೊಟ್ಟೆ ಹುಡ್ಕೋದು ಎಷ್ಟು ಕಷ್ಟ ಅಂತ ನೋಡಿ. ನೋಡಿ ಇಲ್ಲೊಂದು ಕೋಳಿ ಕೂತಿದ್ಯಾ ಒಳಗಡೆ, ಮೊಟ್ಟೆ ಹಿಡಿಯೋಕೆ ಕೂತಿದ್ದೆ. ಹಾಗೆ ಬನ್ನಿ ನೋಡಿ, ಎಲ್ಲ ಇಲ್ಲ ನಮ್ಮ ಮನೆ ತೋಟಕ್ಕೆ ಬರೋಡು. ಹೀಗೆ ನೋಡಿ ನೋಡಿ ಹೇಳ್ತಿರಲ್ಲ ಈ ಥರ ಮೊಟ್ಟೆ ಇನ್ನೂ ಇಟ್ಟಿಲ್ಲ ನೋಡಿ. ಈ ಥರ ಎಲ್ಲ ಕೂತ್ಕೊಂಡ್ಬಿಡ್ತವೆ. ನಾವು ಮರ್ತ್ಬಿಟ್ಟು ಏನಾರ ಕೋಳಿನ ನೋಡ್ಕೊಳ್ಳಿಲ್ಲ ಅಂದರೆ ನೈಟ್ ಹೊತ್ತು ನಾಯಿ ತಪ್ಪರಿ ಏನಾರ ಒಂದು ಇಟ್ಕೋಬೋದು. ಈ ಥರ ಫ್ರೀ ರೇಂಜಸ್ ಸಾಕೋರೆ ಈ ಥರ. ಇವತ್ತು ಕೆಲವೊಂದು ವೀಡಿಯೋ ನೋಡಿರಬೇಕು. ನಾನು ಮರಿ ಮಾಡಿಸಿರೋ ಒಂದು ಜಾಗ ಯಾವುದಪ್ಪ ಅಂದರೆ ಅಲ್ಲೇ ಕೂತಿ ನೋಡಿ, ಈ ಥರ ಜಾಗ ಇಲ್ಲೇ ನಮಗೆ ಗೊತ್ತಿರಲಿಲ್ಲ. ಅದು ಇಲ್ಲೇ ಮರಿ ಆದಮೇಲೆ ಗೊತ್ತಾಗಿದ್ದು. ಮರಿ ಒಂದು 2-3 ಈಚೆ ಬಂದಮೇಲೆ ಕೀಯಪ್ಪ ಸೌಂಡ್ ಬಂದಾಗ ಇಲ್ಲಿ ಮರಿ ಆಗಿದೆ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಈ ಥರ ಪ್ಲೇಸ್ಗಳಲ್ಲಿ ಈ ಥರ ಇದ್ದಾಗ ಎಲ್ಲಿ ಹುಡ್ಕೋದು ಕೋಳಿಗಳು ಮೊಟ್ಟೆನ, ಎಲ್ಲಿ ಮರಿಗಳು ಹುಡ್ಕೋದು? ಫ್ರೀ ರೇಂಜಲ್ಲಿ ಒರಿಜಿನಲಿಟಿ ನ್ಯಾಚುರಲ್ ಸಾಕ್ಬೇಕಂತ ನನ್ನ ಆಸೆ, ಡ್ರೀಮು. ಅಂದರೆ ಕಾಡಲ್ಲಿ ಯಾವ ರೀತಿ ಸಿಗುತ್ತೆ ಟೇಸ್ಟು, ಕೋಳಿ ಟೇಸ್ಟು, ವಿತೌಟ್ ವ್ಯಾಕ್ಸಿನೇಷನು, ವಿತೌಟ್ ಮೆಡಿಷನು. ಮತ್ತು ಈ ಫುಡ್ಡು ನ್ಯಾಚುರಲ್ ಫುಡ್ಡು ಅಂದರೆ ಭತ್ತ, ರಾಗಿ, ಜೋಳ, ಅಕ್ಕಿ ಈ ಥರ ಫುಡ್ ಹಾಕ್ಬಿಟ್ಟು ಮೇವು ಹಾಕಿ, ಮತ್ತು ಈ ಥರ ಹೊರಗಡೆ ಔಟ್ಸೈಡ್ ಬಿಟ್ಟು ಮೇಯಿಸಿ ಒರಿಜಿನಲಿಟಿ ಕೊಡಬೇಕಂತ. ನನಗೆ ಲಾಸ್ ಆದರೂ ಪರವಾಗಿಲ್ಲ, ನಂಗೆ ತುಂಬ ಲಾಸ್ ಆಗುತ್ತೆ ಈ ಥರದ್ರಲ್ಲಿ. ಲಾಭ ಮಾಡೋಕ್ಕೆ ಅಂತ ಆಗೋಲ್ಲ. ಬಟ್ ಆದರೂ ಕೂಡ 100 ಕೊಡೋದು ಬೇಡ, 10 ಕ್ವಾಂಟಿಟಿ ಕೊಡೋಣ, 10 ಪ್ಯೂರ್ ಒರಿಜಿನಲಿಟಿ ಕೊಡೋಣ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಅದರಿಂದ ನಾನು 3-4 ವರ್ಷದಿಂದ ಇಲ್ಲಾಂದ್ರೂ ಕೂಡ ನನ್ನ ಹತ್ರ ಕೋಳಿ ಒಂದು 500,000 ಆಗಬೇಕಿತ್ತು ಮಾಡೋದಾಗಿದ್ರೆ. ಬಟ್ ನನ್ನ ಹತ್ರ 3 ವರ್ಷದಿಂದ ಕೂಡ 120, 140, 160 ಇಷ್ಟೇ ಹೋಗ್ತಿದೆ. ಅದರಲ್ಲಿ 20 ಮಾರ್ಬಿಡ್ತೀವಿ ಅನ್ಸತಿಗೆ. ನಮ್ಮ ಕೋಳಿಗಳು ನ್ಯಾಚುರಲ್ ದಪ್ಪ ಆಗಬೇಕಂತ ಇದೆ. ದಪ್ಪ ಆಗೋದೇ 6-7 ತಿಂಗಳು ಬೇಕು. ಒಂದು kg, 3/4 kg ಬರೋಕ್ಕೇ 6-7 ತಿಂಗಳು ಬೇಕಾಗುತ್ತೆ. ನಮ್ಮ ಹತ್ರ ಇರುವಂಥ ಕೋಳಿಗಳನ್ನ ಪ್ಯೂರ್ ನಾಟಿಗಳು ಒರಿಜಿನಲ್ ಅವಾಗವೇ ನ್ಯಾಚುರಲ್ ಬೆಳ್ಕೊಂಡು ತಿನ್ಕೊಂಡು ಬರೋದಕ್ಕೆ ಈ ಥರ ನನ್ನ ಪ್ಲ್ಯಾನು. ನೋಡಿದ್ರಲ್ಲ, ಮತ್ತು ಇನ್ನೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನೆಕ್ಸ್ಟು ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್.